ಫ್ರೆಂಡ್ಸ್, ಕೂದಲು ಉದ್ದ ಬರೋದಕ್ಕೆ ಏನೇನು ಚಿಕಿತ್ಸೆ ಮಾಡ್ಬೋದು ಅಂತೇಳ್ಬಿಟ್ಟು ಕೆಲವೊಂದು ಪಾಯಿಂಟ್ಸನ್ನು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಚಾನಲ್ ಇದ್ದರೆ ನಾನು ಕೂಡ ಸಬ್ಸ್ಕ್ರೈಬ್ ಆಗ್ತೀನಿ. 2 ಚಮಚ ಹಿಪ್ಪೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, 2 ಮೊಟ್ಟೆ, 10 ಹನಿ ಗ್ಲೀಸರಿನ್ ಬಳಸಿ ಮಿಶ್ರಣವನ್ನು ತಯಾರಿಸಿ ಕೂದಲಿನ ಬುಡಕ್ಕೆ ಹಚ್ಕೊಂಡ್ರೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದುರೋದು ಸಹ ಕಡಿಮೆ ಆಗುತ್ತೆ. ಮುಂದೆ ಸುಮಾರು 1 ಅಥವಾ 2 ತಾಸುಗಳ ಬಳಿಕ ತಲೆ ತೊಳಿಬೇಕು. ಅದನ್ನೆಲ್ಲ ಹಚ್ಚಿ ಹಾಗೆ ತಲೆಗೆ ಹಚ್ಚುವಾಗ ಇನ್ನೊಂದು ಸ್ವಲ್ಪ ನಿಂಬೆ ರಸವನ್ನು ಹಾಕಿ ತೊಳೆದ್ರೆ ಕೂದಲು ಸೋಂಪಾಗಿ ಬೆಳೆಯುತ್ತೆ, ಉದುರೋದು ಸಹ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಮತ್ತೇನು ಮಾಡಬೇಕಪ್ಪ ಅಂತಂದರೆ, ಚಹಾ ಇರುತ್ತಲ್ಲ, ಟೀ ಪುಡಿ, ಅದರ ಡಿಕಾಕ್ಷನ್, ಅದಕ್ಕೆ 2 ಚಮಚ ವಿನೆಗರ್, 4 ನಿಂಬೆಹಣ್ಣಿನ ರಸ, 1 ಅಥವಾ 2 ಗಂಟೆ ಅದನ್ನು ನೆನೆಸಿಡಬೇಕು. ಕೂದಲಿಗೆ ಹಾಕ್ಕೊಂಡು ಅರ್ಧ ಗಂಟೆ ನಂತರ ಸೀಗೆಕಾಯಿ ಪುಡಿ ಇರುತ್ತೆ, ಅಥವಾ ಸೀಗೆಕಾಯಿ ಪುಡಿ ಅಥವಾ ಕಡಲೆ ಹಿಟ್ಟಿನಿಂದ ತಲೆ ತೊಳ್ಕೊಂಡ್ರೆ ನಮಗೆ ಕೂದಲು ಉದುರೋದು ಕಡಿಮೆಯಾಗಿ ಸೋಂಪಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಕೋಮಲವಾಗಿ ರೇಷ್ಮೆಯಂತೆ ಹೊಳಿತಾ ಇರುತ್ತೆ. ಮತ್ತು ಮೆಂತ್ಯ ಸೊಪ್ಪಿನ ಎಲೆಗಳನ್ನು ಸ್ವಲ್ಪ ನೀರಿನೊಂದಿಗೆ ಅರೆದು ಪೇಸ್ಟ್ನಂತೆ ಮಾಡಿ ತಲೆ ಬುಡಕ್ಕೆ ಹಚ್ಕೋಬೇಕು. 10 ರಿಂದ 15 ನಿಮಿಷವರೆಗೂ ಬಿಡಬೇಕು. ಅದಾದ ನಂತರ ಸ್ವಲ್ಪ ಮಜ್ಜಿಗೆ ಇರುತ್ತಲ್ವಾ, ಹುಳಿ ಮಜ್ಜಿಗೆನ ಸ್ವಲ್ಪ ತಲೆಗೆ ಹಾಕಿ ಮಸಾಜ್ ಮಾಡಬೇಕು. ಅದಾದ ನಂತರ ಸ್ನಾನ ಮಾಡಿದ್ರೆ ಕೂದಲು ತುಂಬ ನುಣುಪಾಗಿರುತ್ತೆ. ಆನಂತರ ಕೂದಲು ದಟ್ಟವಾಗಿ ಸಹ ಬೆಳೆಯುತ್ತೆ. ದಟ್ಟವಾದ ಕೇಶರಾಶಿಗೆ ಏನು ಮಾಡಬೇಕು ಅಂತಂದರೆ, ಬಿಳಿ ದಾಸವಾಳದ ಹೂವು ಇರುತ್ತಲ್ಲ, ಅದು ತುಂಬ ಪ್ರಯೋಜನಕಾರಿ. ಅದಕ್ಕಾಗಿ ಬಿಳಿ ದಾಸವಾಳದ ಹೂವುಗಳನ್ನು ಏನು ಮಾಡಬೇಕು, ನೀರಿನಲ್ಲಿ ನೆನೆಸಬೇಕು. ಅದು ನೆನೆಸಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅದಾದ ನಂತರ ನೊರೆ ಅದೇ ನೀರನ್ನು ನೊರೆ ಬರುವಾಗೆ ಕಿವುಚ್ತಾ ಇರಬೇಕು. ಹೂಗಳನ್ನು ಚೆನ್ನಾಗಿ ಕಿವುಚಿ ನೊರೆ ಬರೋ ತನಕ ಹೀಗೆ ನೊರೆಯಾದ ನೀರನ್ನು ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಸ್ವಲ್ಪ ಮೆಲ್ಲನೆ ತಲೆಯನ್ನು ತಟ್ಟಬೇಕು. ಮಸಾಜ್ ಮಾಡ್ತೀವಲ್ಲ, ಆ ಥರ ತಟ್ಟಬೇಕು. ಅದಾದ ನಂತರ ಅರ್ಧ ಗಂಟೆ ನಂತರ ತಲೆ ಸ್ನಾನ ಮಾಡಿ. ಇದರಿಂದ ತಲೆ ಕೂದಲು ನುಣುಪಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಮುಂದೆ ಕಡಲೆ ಹಿಟ್ಟು ಮತ್ತು ಮೊಸರನ್ನು ಸೇರಿಸಿ ವಾರಕ್ಕೆ 3 ಬಾರಿ ತಲೆ ತೊಳೆಯೋದ್ರಿಂದ ಕೂದಲು ಉದ್ದ ಆಗಿ ಬೆಳೆಯುತ್ತೆ ಮತ್ತು ಹೊಳಪಿನಿಂದ ಕೂಡಿರುತ್ತೆ. ಫ್ರೆಂಡ್ಸ್, ಮತ್ತೇನು ಗೊತ್ತಾ, ನೆಲ್ಲಿಕಾಯಿ ಹಾಗೂ ನಿಂಬೆ ರಸಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ 10 ದಿನಗಳಿಗೊಮ್ಮೆ ತಲೆಗೆ ಹಚ್ಕೊಂಡು ಮಸಾಜ್ ಮಾಡಿ 1 ಗಂಟೆ ನಂತರ ತಲೆ ಸ್ನಾನ ಮಾಡಿದ್ರೆ ಕೂದಲು ತುಂಬ ಆರೋಗ್ಯಕರವಾಗಿರುತ್ತೆ. ನೆಲ್ಲಿಕಾಯಿ ಮತ್ತು ನಿಂಬೆ ರಸವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ 10 ದಿವಸಕ್ಕೊಮ್ಮೆ ಹಚ್ಕೋಬೇಕು. ಮಸಾಜ್ ಮಾಡಿ ತೊಳೆದ್ರೆ ಕೂದಲು ಆರೋಗ್ಯವಾಗಿರುತ್ತೆ. ಮತ್ತು ಎಳ್ಳಿನ ಎಳ್ಳೆಣ್ಣೆ ಇರುತ್ತಲ್ಲ, ಎಲೆ ಇರುತ್ತಲ್ಲ, ಅದರದ್ದು ಎಲೆ, ಎಳ್ಗಿಡ, ಎಳ್ಳಿನ ಎಲೆಗಳನ್ನು ಕುಟ್ಟಿ ಕೂದಲಿಗೆ ಹಚ್ಕೊಂಡು 1 ಅಥವಾ 2 ಗಂಟೆ ನಂತರ ತೊಳೆದ್ರೆ ಕೂದಲು ಶಕ್ತಿಯುತವಾಗಿ ವೃದ್ಧಿಸುತ್ತೆ, ದಟ್ಟವಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಮತ್ತೇನು ಗೊತ್ತಾ, ಮುಂದಿನ ವಿಡಿಯೋದಲ್ಲಿ ಕೂದಲು ಉದುರೋದು ಹೇಗೆ ಅಂತೇಳ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ. ಹೇಗೆ ಅಂತ ತಿಳಿಸ್ತೀನಿ, ಅದರಲ್ಲಿ ನೋಡಿ ನೀವು. ಫ್ರೆಂಡ್ಸ್, ಮುಂದಿನ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ.